ಜಾಮೀನು ನಿರೀಕ್ಷೆಯಲ್ಲಿದ್ದ ಡಿ ಗ್ಯಾಂಗ್ಗೆ ನಿರಾಸೆ ಆಗಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಇಂದೂ ಕೂಡ ಜಾಮೀನು ಸಿಕ್ಕಿಲ್ಲ. ಜಾಮೀನು ನಿರೀಕ್ಷೆಯಲ್ಲಿ ಡಿ ಗ್ಯಾಂಗ್ ಇತ್ತು, ಆದರೆ ಇವತ್ತು ಕೂಡ ನಿರಾಸೆ ಆಗಿದೆ. ಯಾಕಂದರೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಇಂದೂ ಕೂಡ ಸಿಗಲ್ಲ ಜಾಮೀನು. ವಿಚಾರಣೆಯನ್ನು ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದಂಥ ಪೀಠದಲ್ಲಿ ನಡೆದಂಥ ವಿಚಾರಣೆ. ದರ್ಶನ್ ಗ್ಯಾಂಗ್ಗೆ ಜಾಮೀನು ನೀಡದಂತೆ ಎಸ್ಪಿಪಿ ಇವತ್ತು ಪ್ರಬಲವಾದಂಥ ವಾದ ಮಾಡಿದ್ರು. ಇನ್ನು ಈ ಸರ್ಜರಿ ಆಗದೆ ಇದ್ರೆ ಲಕ್ವಾ ಹೊಡೆಯುತ್ತೆ ಅಂತ ವಾದ ಮಾಡಿದ್ರು. ನಾಳೆನೇ ಲಕ್ವಾ ಹೊಡೆಯುತ್ತೆ ಅಂತ ಕೋರ್ಟ್ನ ದಾರಿ ತಪ್ಪಿಸಿದ್ದಾರೆ. ಆದರೆ ಇಷ್ಟು ದಿನ ಆದರೂ ಕೂಡ ಸರ್ಜರಿ ಇರಲಿ, ಸರಿಯಾದಂಥ ಒಂದು ಸಣ್ಣ ಟ್ರೀಟ್ಮೆಂಟ್ ಆಗಿರೋ ಹಾಗೂ ಕೂಡ ಕಾಣಿಸ್ತಿಲ್ಲ. ಜೊತೆಗೆ BP ಕಂಟ್ರೋಲ್ ಆಗಲ್ಲ ಅಂತ ಹೇಳಿದರು. ಬರೀ ಒಂದು 2 ರೂಪಾಯಿ ಮಾತ್ರೆ ಕೊಟ್ಟರೆ BP ಕಂಟ್ರೋಲ್ ಆಗುತ್ತೆ ಅಂತ ನಾನು ಸಂಪರ್ಕ ಮಾಡಿದಂಥ ವೈದ್ಯರು ಹೇಳಿದ್ದಾರೆ. 5ನೇ ವಾರ ಆದರೂ ಕೂಡ ದರ್ಶನ್ರನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇನ್ನೂ ಕೂಡ ರೆಡಿ ಮಾಡ್ತಿದ್ದಾರೆ ಸರ್ಜರಿಗೆ. 5 ವಾರ ಆಯಿತು. ಇದೊಂಥರ ಸೋಪ್ ಹಾಕೊಳ್ಳಿ, ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ ಅನ್ನೋ ರೀತಿಯಾಗಿ ಆಯ್ತು ಇದು ಸಿನಿಮಾ ಗೀತೆ. ಹೇಗೆ CB ನಾಗೇಶ್ ಅವರು ಭಾಳ ಸರ್ಕ್ಯಾಸ್ಟಿಕ್ ಆಗಿ ಮಾಡ್ತಿದ್ರು ವಾದ, ಸಿನಿಮಾದ ಒಂದಷ್ಟು ಉಪಮೆಗಳನ್ನು ಬಳಸ್ಕೊಂಡು, ಹಾಗೆ ದರ್ಶನ್ ವಿಚಾರವಾಗಿ ಇನ್ನೂ ಕೂಡ ಫಿಸಿಯೋಥೆರಪಿ ಮಾತ್ರ ಮಾಡಿಸ್ತಿದ್ದಾರೆ. ಅದನ್ನು ಜೈಲಿನಲ್ಲೇ ಮುಂದುವರಿಸಬಹುದಾಗಿತ್ತಲ್ಲ, ಅದಕ್ಕೆ ಯಾಕೆ ಬೇಲ್ ತಗೊಳ್ಬೇಕಾಗಿತ್ತು ಹೀಗೆಂದು ನಾನು ಸಂಪರ್ಕ ಮಾಡಿದಂಥ ವೈದ್ಯರು ಹೇಳಿದ್ದಾರೆ. 2 ರೂಪಾಯಿ 25 ಪೈಸೆದೊಂದು BP ಟ್ಯಾಬ್ಲೆಟ್ ತೊಗೊಂಡ್ರೆ ಕಂಟ್ರೋಲಿಗೆ ಬರುತ್ತೆ. ಅದಕ್ಕಿಷ್ಟು ಬೇಕಾ, 5 ವಾರ ಬೇಕಾ ಅನ್ನೋ ಪ್ರಶ್ನೆಯನ್ನು ಈಗ SPP ಪ್ರಸನ್ನ ಕುಮಾರ್ ಮಾಡಿದ್ದಾರೆ. ಹೇಗೆ CB ನಾಗೇಶ್ ಈ ಗಣೇಶ ಸುಬ್ರಹ್ಮಣ್ಯನ ಕತೆ ಹೇಳಿದರು, ಹಾಗೆ ಈ ಲೊಕೇಶನ್ ಸಂಬಂಧಪಟ್ಟಾಗೆಲ್ಲ ವಿಚಾರವನ್ನು ಹೇಳಿದ್ರಲ್ಲ, ಹಾಗೇನೆ ಈಗ ಅವ್ರದೇ ಶೈಲಿಯಲ್ಲಿ ಅಥವಾ ಅದಕ್ಕೆ ಕೌಂಟರ್ ಕೊಡೋ ಹಾಗೆ SPP ವಾದ ಮಂಡನೆ ಮಾಡ್ತಿದ್ದಾರೆ. ಇದೊಂಥರ ಸೋಪ್ ಹಾಕೊಳ್ಳಿ, ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ ಅನ್ನೋ ರೀತಿಯಾಗಿ ಆಯಿತು ಇವರ ವಾದ ಅನ್ನೋದು. ಸಿನಿಮಾ ಗೀತೆ ಹಾಗೆ ಇವರು ವರದಿಯನ್ನು ಸಲ್ಲಿಸಿದ್ದಾರೆ. ಇವ್ರು ಹೇಳ್ತಿರುವಂಥ ಪ್ರಕಾರ ಏನು ನಾಳೆನೇ ಸರ್ಜರಿ ಆಗದೆ ಹೋದರೆ ಕಂಪ್ಲೀಟಾಗಿ ಇವರಿಗೆ ನಡೆಯೋಕೆ ಆಗಲ್ಲ, ಪ್ಯಾರಲಿಸಿಸ್ ಆಗುತ್ತೆ ಅಂತ ಹೇಳಿದರು. ಆದರೆ 5 ವಾರ ಆಯಿತು, ಇನ್ನೂ ಕೂಡ ಅವ್ರನ್ನ ಫಿಸಿಯೋಥೆರಪಿ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಒಂದು ಟ್ಯಾಬ್ಲೆಟ್ ಕೊಟ್ಟರೆ 2.25 ರೂಪಾಯಿ ಟ್ಯಾಬ್ಲೆಟ್ ಕೊಟ್ಟರೆ ರೆಡಿ ಆಗುವಂಥ ಬಾಡಿ, ಅಂಥದ್ರಲ್ಲಿ ಇಷ್ಟು 5 ವಾರ ಬೇಕಾ? ಹಾಗಾಗಿ ಈ ಕೋರ್ಟ್ ಏನು ಈ 6 ವಾರದ ಬೇಲ್ ಪಡೆದ್ರಲ್ಲ, ಅದು ಕೋರ್ಟ್ನ ದಾರಿ ತಪ್ಪಿಸಿ ಇವರು ಬೇಲ್ ಪಡೆದ್ರು ಅಂತ, ಮಧ್ಯಂತರ ಬೇಲ್.